7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ದ್ವಿತೀಯ ಭಾಷೆ ಕನ್ನಡ 7ನೇ ತರಗತಿಯ 3ನೇ ಪಾಠ. ಇದು ಕುವೆಂಪು ಅವರು ಬರೆದಿರುವ ಪದ್ಯ ಭರತ ಭೂಮಿ ನನ್ನ ತಾಯಿ. ನೋಡಿ, ಮೊದಲಿಗೆ ಕವಿ ಕೃತಿ ಪರಿಚಯ. ಕುವೆಂಪು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಕೃತಿಗಳು ಚಂದ್ರಮಂಚಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ ಇವು ಕವನ ಸಂಕಲನಗಳು. ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿವೆ. ಕುವೆಂಪು ಅವರ ಕೃತಿಗಳು ಇನ್ನೂ ಅನೇಕವಿವೆ. ಆದರೆ ಈಗ ನಿಮ್ಮ 7ನೇ ತರಗತಿಗೆ ಇಷ್ಟನ್ನು ನೀವು ನೆನಪಿನಲ್ಲಿಟ್ಟರೆ ಸಾಕು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕವಿ ಕುವೆಂಪು ಅವರು ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ? ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತಾಯಿಗೆ ಹೋಲಿಸಿದ್ದಾರೆ. ಭಾರತ ದೇಶದ ಸಿರಿಮುಡಿ ಯಾವುದು? ಹಿಮಗಿರಿಯು ಭಾರತ ದೇಶದ ಸಿರಿಮುಡಿಯಾಗಿದೆ. ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಕವಿ ಕುವೆಂಪು ದೇವಗಂಗೆ ಎಂದು ಗಂಗಾ ನದಿಯನ್ನು ಕರೆದಿದ್ದಾರೆ. ಯಾವ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಕುವೆಂಪು ಹೇಳುತ್ತಾರೆ? ಕವಿ ಕುವೆಂಪು ಮತದ ಬಿರುಕುಗಳನ್ನು ತೊರೆಯಬೇಕೆಂದು ಹೇಳುತ್ತಾರೆ. ಕವಿ ಕುವೆಂಪು ಜೀವನವನ್ನು ಯಾರಿಗೆ ಧಾರೆ ಎರೆವೆ ಎನ್ನುತ್ತಾರೆ? ಕವಿ ಕುವೆಂಪು ಜೀವನವನ್ನು ಭಾರತಾಂಬೆ ಗುಡಿಯನ್ನು ಕಟ್ಟಲು ಎರೆವೆ ಎಂದಿದ್ದಾರೆ. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಕುವೆಂಪು ಅವರ ಶ್ರೀರಾಮಾಯಣಂ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ? ಭಾರತಾಂಬೆಯ ಮುಡಿಯನ್ನು ಹಿಮ ಪರ್ವತ ಆವರಿಸಿದೆ, ಅವಳ ಪಾದಗಳನ್ನು ಕಡಲುಗಳು ತೊಳೆಯುತ್ತಿವೆ. ಇಲ್ಲಿನ ಹಚ್ಚ ಹಸಿರಿನ ಪಚ್ಚೆ ಪೈರುಗಳು ಅವಳುಟ್ಟ ಸೀರೆಯಂತೆ ಕಾಣಿಸುತ್ತದೆ ಎಂದು ಕುವೆಂಪುರವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳಾವುವು? ಸಿಂಧು, ಯಮುನೆ, ದೇವಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆಯಂತಹ ಪ್ರಮುಖ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತವೆ. ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು? ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು. ನಮ್ಮಲ್ಲಿ ಮತಭೇದ ಇರಬಾರದು, ಭಾಷೆಯ ಸಾಮರಸ್ಯದಿಂದ ಬದುಕಬೇಕು. ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು. ಕೆಳಗಿನ ಪ್ರಶ್ನೆಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ? ಕವಿ ಕುವೆಂಪುರವರು ಜನ್ಮ ತಾಯಿ ನನ್ನ ಭಾರತಾಂಬೆ ಎಂದು ಅಭಿಮಾನದಿಂದ ನುಡಿಯುತ್ತಾರೆ. ಈ ಭಾರತಾಂಬೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹುತ್ತಾಳೆ. ಇವಳಿಗೆ ನನ್ನ ಜೀವನವೇ ಧಾರೆ ಎರೆಯುತ್ತೇನೆ. ಭಾರತಾಂಬೆ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ಕಟ್ಟಲು ತಾನು ಸದಾ ಸಿದ್ಧನಾಗಿದ್ದೇನೆ ಎಂದು ಕವಿ ಹೇಳಿದ್ದಾರೆ. ಭಾರತಾಂಬೆ ಮುಡಿಯು ಹಿಮಪರ್ವತಗಳಿಂದ ಆವರಿಸಿದೆ, ಕಡಲುಗಳು ಅವಳ ಪಾದಗಳನ್ನು ತೊಳೆಯುವಂತಿದೆ. ಹಚ್ಚ ಹಸಿರಿನ ಪೈರು ಪಚ್ಚೆ ಅವಳುಟ್ಟ ಸೀರೆಯಂತೆ ಕಂಗೊಳಿಸುತ್ತದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ. ಈ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧು, ಯಮುನಾ, ಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆ ನದಿಗಳು ಕೇವಲ ನದಿಗಳಲ್ಲ, ಅವುಗಳು ಪುಣ್ಯ ತೀರ್ಥಕ್ಕೆ ಸಮಾನವಾದವು ಎಂದಿದ್ದಾರೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ತೊರೆಯಲಾಗಿದೆ. ಗಮನಿಸಿದು, ತೊರೆಯಲಾಗಿದೆ. ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ. ಸೇವಕತನ ಅಂದರೆ ದಾಸ್ಯವನ್ನು ದೂರ ಮಾಡಲಾಗಿದೆ. ಇನ್ನು ಭಾಷಾಭ್ಯಾಸ ನೋಡೋಣ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಗಿರಿ ಬೆಟ್ಟ, ಶಿಖರ, ಪರ್ವತ. ಕಡಲು ಸಾಗರ, ಸಮುದ್ರ.
ಭೂಮಿ ಇಳೆ ವಸುಂಧರೆ ಧರಿತ್ರಿ ಪೃಥ್ವಿ ತಾಯಿ ಅಮ್ಮ ಅವ್ವ ನುಡಿ ಮಾತು ಭಾಷೆ ವಚನ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪಾಪ ಪುಣ್ಯ, ಸ್ವರ್ಗ ನರಕ, ಸ್ವಾತಂತ್ರ್ಯ ಪರತಂತ್ರ, ಮರೆ ನೆನಪು, ಹಿರಿಯ ಕಿರಿಯ. ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಆಯ್ದು ಬರೆಯಿರಿ. ಉದಾಹರಣೆ: ತೊಟ್ಟಿಲು ಕಟ್ಟಲು, ಮುಡಿಯ ಒಡಿಯ, ಗಂಗೆ ತುಂಗೆ, ಮೊರೆವ ಮರೆವ, ಬಿರಿವೆ ಗಿರಿವೆ, ತೊಟ್ಟಿಲು ಮೆಟ್ಟಿಲು. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ದೇವಿಗೆರೆವೆ, ದೇವಿಗೆ ಪ್ಲಸ್ ಎರೆವೆ. ತೊಳೆಯು ಒಡಿಯ, ತೊಳೆಯುವ ಪ್ಲಸ್ ಅಡಿಯ. ನುಡಿಗಳೊಡಕುಗಳನ್ನು, ನುಡಿಗಳು ಪ್ಲಸ್ ಒಡಕುಗಳನ್ನು. ಸ್ವರ್ಗಕ್ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ. ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಿರಂತರವಾಗಿ ನಮ್ಮ ಏಜು ಆಲ್ರೌಂಡರ್ ಚಾನೆಲ್ ನೋಡುತ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.